ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ನಾವು ಶುಕ್ರವಾರ ಮಹಾಭಾರತದ ಶಾಂತಿ ಪರ್ವದ ಮೋಕ್ಷಧರ್ಮ ಅನ್ನುವ ಪರ್ವದ 285ನೇ ಅಧ್ಯಾಯದಲ್ಲಿ ಇದ್ವಿ. ಸಾಂಖ್ಯರ ಬಗ್ಗೆ ಹೇಳ್ತಾ ಇದ್ರು. ಸಾಂಖ್ಯ ಅಂತ ಹೇಳಿದ್ರೆ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ. ಶುದ್ಧವಾದ ಆತ್ಮತತ್ವದ ಬಗೆಗಿನ ಜ್ಞಾನವನ್ನ ಸಾಂಖ್ಯ ಅಂತ ಕರೀತಾರೆ. ಯಾವುದನ್ನ ಗೀತೆಯ 2ನೇ ಅಧ್ಯಾಯ ಹೇಳಿತೋ, ಯಾವುದನ್ನ ಗೀತೆಯ 13ನೇ ಅಧ್ಯಾಯ ಕ್ಷೇತ್ರ ಯೋಗ ಅನ್ನುವ ಹೆಸರಿನಿಂದ ಹೇಳಿತೋ, ಅದರ ವಿಸ್ತಾರ ವ್ಯಾಖ್ಯಾನ ಎಲ್ಲವನ್ನ ಈ 285ನೇ ಅಧ್ಯಾಯ ನುಡಿತಾ ಇದೆ. ಇಲ್ಲಿ ಹೇಳಬೇಕಾದ್ರೆ ನಾವು ಸುಮಾರು ಭೂತ ದುಃಖ ಅನ್ನುವ ಕಡಲು, ಆ ದುಃಖ ಅನ್ನುವ ಕಡಲಿನ ಬೇರೆ ಬೇರೆ ಅಂಗಗಳು, ಆ ರೂಪಕ ಸಂಪೂರ್ಣವಾಗಿ ಹೇಗೆ ಅನ್ವಯ ಆಗತ್ತೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಅಲ್ಲಿಂದ ನಾವು ಮುಂದೆ ಬರಬೇಕಿದೆ. ಸತ್ವಂ ವಹತಿ ಶುದ್ಧಾತ್ಮ ಪರಂ ನಾರಾಯಣಂ ಪ್ರಭುಂ ಪ್ರಭುರ್ವಹತಿ ಶುದ್ಧಾತ್ಮ ಪರಮಾತ್ಮಾನಮಾತ್ಮನ. ಪ್ರಕೃತಿಯಲ್ಲಿ ಸತ್ವಗುಣ ಜಾಗೃತವಾದಾಗ, ಪರಿಸರ ಶುದ್ಧವಾಗಿದ್ದಾಗ ಸಾತ್ವಿಕನಾದ ಜೀವ ಪರಮಾತ್ಮನ ಕಡೆಗೆ ಸಾಗುತ್ತಾನೆ. ಪರಮಾತ್ಮನನ್ನ ಹೃದಯದಲ್ಲಿ ಧರಿಸುತ್ತಾನೆ. ಪರಮಾತ್ಮಾನಮಾಸಾದ್ಯ ತದ್ಭೂತಾಯತಯೋ ಮಲಾಃ ಅಮೃತತ್ವಾಯ ಕಲ್ಪಂತೆ ನನಿವರ್ತಂತಿ ಚಾಭಿಭೋಃ. ಆ ಪರಮಾತ್ಮನನ್ನ ಹೊಂದಿದ ಮೇಲೆ ಮರಳಿ ಬರುವುದಿಲ್ಲ. ಆಗ ಪ್ರಶ್ನೆ ಬಂದಿತ್ತು, ಮುಕ್ತಾವಸ್ಥೆಯಲ್ಲಿ ನೆನಪಿಸ್ಕೊಳ್ತಾನೋ ನೆನಪಿಸ್ಕೊಳ್ಳಲ್ವೋ ತನ್ನ ಹಿಂದಿನ ಎಲ್ಲ ಸಮಸ್ಯೆಗಳನ್ನ, ಹಿಂದಿನ ದುಃಖಗಳನ್ನ? ಅದಕ್ಕೆ ಉತ್ತರ ಕೊಟ್ರು. ಯಾಕೆ ಮುಕ್ತಿಯಲ್ಲಿ ಜ್ಞಾನ ಇರುತ್ತೆ, ಆ ಸಂಸ್ಕಾರ ಮತ್ತೆ ನೋವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರೋದಿಲ್ಲ ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಇಷ್ಟರೊಂದಿಗೆ ಸಂಸಾರಾವಸ್ಥೆಯಲ್ಲಿ ಮುಕ್ತಿಯನ್ನು ಹೊಂದುವಾಗ ಅವನು ಏನ್ ಮಾಡಿರ್ತಾನೆ ಅನ್ನೋದನ್ನು ಹೇಳಬೇಕಿದೆ. ಇತಿ ಪೂರ್ವ ಕಥಾನು ಅದ. ಈಗ ಅದನ್ನು ಹೇಳೋದಿದೆ. ಆತ್ಮ ಚಯಾತಿ ಕ್ಷೇತ್ರಜ್ಞಂ ಕರ್ಮಣಿ ಚ ಶುಭಾಶುಭೆ ಶಿಷ್ಯ ಇವ ಮಹಾತ್ಮಾನಂ ಇಂದ್ರಿಯಾಣಿ ಚ ತಂ ವಿಭೋ. ಜೀವಾತ್ಮ ಕ್ಷೇತ್ರಜ್ಞನನ್ನು ಹೋಗಿ ಸೇರುತ್ತಾನೆ. ಕ್ಷೇತ್ರಜ್ಞನನ್ನು ಸೇರುವ ದಾರಿಯಲ್ಲಿ ಪ್ರಕೃತಿಂ ಚಾಪ್ಯತಿಕ್ರಮ್ಯ ಗಚ್ಚತ್ಯಾತ್ಮಾನಮವ್ಯಯಂ ಪರಂ ನಾರಾಯಣಾತ್ಮಾನಂ ನಿರ್ದ್ವಂದ್ವಂ ಪ್ರಕೃತೆ ಪರಂ. ಪ್ರಕೃತಿಯನ್ನ ದಾಟಿ ಅಂತರ್ಯಾಮಿಯಾದ ನಾರಾಯಣನ ಬಳಿಗೆ ಸೇರುತ್ತಾನೆ. ಪ್ರಕೃತಿಯ ಪ್ರಭಾವಗಳಿಂದ ಕಳಚಿಕೊಳ್ಳುತ್ತಾನೆ.
ಆದ್ದರಿಂದ ವಿಮುಕ್ತ ಪುಣ್ಯಪಾಪೇಭ್ಯ ಪ್ರವಿಷ್ಟಸ್ತಮನಾಮಯಂ ಪರಮಾತ್ಮಾನಮಗುಣಂ ನ ನಿವರ್ತತಿ ಭಾರತ. ವಿಮುಕ್ತ ಪುಣ್ಯಪಾಪೇಭ್ಯ, ಅನಿಷ್ಟವಾದ ಪುಣ್ಯ ಮತ್ತೆ ಪಾಪ. ಪುಣ್ಯದಲ್ಲಿ ಎರಡು ತರಹ ಇದೆ, ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ. ಯಾವುದು ಜ್ಞಾನಕ್ಕೆ ಪೋಷಕವಾಗತ್ತೋ ಅದು ಇಷ್ಟ ಪುಣ್ಯ. ಯಾವ ಪುಣ್ಯ ಅಂತನ್ನೋದು ಇಹಲೋಕದ ಭೋಗಕ್ಕೆ ಮಾತ್ರ ಸೀಮಿತವಾಗತ್ತೋ ಅದು ಅನಿಷ್ಟ ಪುಣ್ಯ. ಈ ಲೋಕದಲ್ಲಿ ಏನೋ ಒಂದು ಎತ್ತರವನ್ನು ಏರಿ ಆಮೇಲೆ ಮತ್ತೆ ಯಥಾಪ್ರಕಾರ ಕರ್ಮಾದಿಗಳಲ್ಲಿ ತೊಡಗಿ ಕೆಳಗಡೆ ಹೋಗೋದೇನಿದೆ ಅದು ಅನಿಷ್ಟ ಪುಣ್ಯ. ಇಷ್ಟ ಪುಣ್ಯ ಅಂತಂದ್ರೆ ಜ್ಞಾನ ಬಂದು ದೇವರನ್ನ ತಿಳಿದು ಎತ್ತರಕ್ಕೆ ಏರೋದು ಇಷ್ಟ ಪುಣ್ಯ. ಆ ಹಿನ್ನೆಲೆಯಲ್ಲಿ ದೇವರನ್ನ ತಿಳಿದವ ಮರಳುವುದಿಲ್ಲ, ಪುಣ್ಯ ಪಾಪಗಳಿರುವುದಿಲ್ಲ. ಮುಕ್ತನಾದ ಮೇಲೂ ಇರಲ್ಲ. ಮುಕ್ತ ದೇವರ ಧ್ಯಾನ ಮಾಡ್ತಾನೆ, ಪುಣ್ಯ ಉಂಟಾ ಅಂದ್ರೆ ಇಲ್ಲ. ಮುಕ್ತ ರುಚಾಂತ್ವಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂತ್ವೋ ಗಾಯತಿ ಶಕ್ವರೀಷು ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉತ್ವಹ ಅಂತ ಋಗ್ವೇದದಲ್ಲಿ ಬರುತ್ತೆ. ಈಗ ಇರುವ ಸಂಹಿತೆಯಲ್ಲಿ ಸ್ಪಷ್ಟ ಕಾಣುತ್ತೆ. ಒಬ್ಬ ಬ್ರಹ್ಮದೇವ ಋಗ್ವೇದದಿಂದ ದೇವರ ಆರಾಧನೆ ಮಾಡ್ತಾನಂತೆ. ಗಾಯತ್ರಂತ್ವೋ ಗಾಯತಿ ಶಕ್ವರೀಷು, ಶಕ್ವರದಲ್ಲಿ ಗಾಯತ್ರಿಯನ್ನ ಹಾಡುತ್ತಾನೆ. ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ, ಒಬ್ಬ ಬ್ರಹ್ಮ ಜಾತ ವಿದ್ಯಾಂ ಮಹಾಭಾರತಾದಿಗಳನ್ನ ಅನುಸಂಧಾನ ಮಾಡಿ ದೇವರ ಗುಣಗಳನ್ನು ಚಿಂತಿಸುತ್ತಾನಂತೆ. ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉತ್ವಹ, ಒಬ್ಬ ಯಜ್ಞವನ್ನ ಮಾಡ್ತಾನೆ. ಈ ರೀತಿ ದೇವರ ಆರಾಧನೆ ಮುಕ್ತಿಯಲ್ಲಿಯೂ ಇದೆ. ಆದರೆ ಮುಕ್ತಿಯಲ್ಲಿ ಮಾಡುವ ದೇವರ ಆರಾಧನೆಗೆ ಪುಣ್ಯ ಇತ್ಯಾದಿಗಳೆಲ್ಲ ಇಲ್ಲ. ಪುಣ್ಯ ಇಲ್ಲ, ಮತ್ತೆ ಸ್ವಭಾವ ಅಷ್ಟೆ. ಶಿಷ್ಟಂ ಛಾತ್ರ ಮನಸ್ತಾತ ಇಂದ್ರಿಯಾಣಿ ಚ ಭಾರತ ಆಗಚ್ಚಂತಿ ಯಥಾ ಕಾಲಂ ಗುರೋ ಸಂದೇಶಕಾರಿಣಃ ಶಕ್ಯಂ ಚಾಲ್ಪೇನ ಕಾಲೇನ ಶಾಂತಿಂ ಪ್ರಾಪ್ತುಂ ಗುಣಾರ್ಥಿನ ಏವಂ ಯುಕ್ತೇನ ಕೌಂತೇಯ ಯುಕ್ತ ಜ್ಞಾನೇನ ಮೋಕ್ಷಿಣ. ಈ ರೀತಿ ಆಗಬೇಕಾದ್ರೆ ಇಲ್ಲಿಯೇ ಅದಕ್ಕೆ ಮನಸ್ಸು ಇಂದ್ರಿಯ ರೆಡಿಯಾಗಿರುತ್ತೆ. ಈ ಭೂಲೋಕದಲ್ಲಿಯೇ ಅಲ್ಪವಾದ ಕಾಲದಲ್ಲಿಯೇ ಮುಕ್ತಿಯನ್ನ ಹೊಂದಬಹುದು, ಮನಸ್ಸು ಶುದ್ಧವಾಗಿದ್ರೆ. ಮನಸ್ಸು ಶುದ್ಧವಾಗೋದು ಅಂದ್ರೆ ಧ್ಯಾನ ಕೂಡಲೇ ಬರೋದು ಅಂತ. ಧ್ಯಾನ ಕೂಡಲೇ ಬಂತು ಅಂದ್ರೆ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ. ಸಾಂಖ್ಯಾರಾಜನ್ ಮಹಾಪ್ರಾಜ್ಞಾ ಗಚ್ಚಂತಿ ಪರಮಾಂ ಗತಿಂ ಜ್ಞಾನೇನಾನೇನ ಕೌಂತೇಯ ತುಲ್ಯಂ ಜ್ಞಾನಂ ನ ವಿದ್ಯತೆ. ಮಹಾಪ್ರಾಜ್ಞರಾಗಿರುವ ರಾಜರು ಪರಮಗತಿಯನ್ನ ಹೊಂದುತ್ತಾರೆ. ಈ ಜ್ಞಾನಕ್ಕೆ ಸಾಟಿಯಾದ ಜ್ಞಾನವೇ ಇನ್ನೊಂದಿಲ್ಲ. ಅತ್ರ ತೇ ಸಂಶಯೋ ಮಾ ಭೂತ್ ಜ್ಞಾನಂ ಸಾಂಖ್ಯಂ ಪರಂ ಮತಂ ಅಕ್ಷರಂ ಧ್ರುವಮವ್ಯಕ್ತಂ ಪೂರ್ಣಂ ಬ್ರಹ್ಮ ಸನಾತನಂ. ಆದ್ದರಿಂದ ಜ್ಞಾನ ಮುಕ್ತಿಯನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಂದೇಹವೇ ಬೇಡ. ಕರ್ಮ ಇರೋದು ಜ್ಞಾನಕ್ಕಾಗಿ, ಜ್ಞಾನವೇ ಅಂತಿಮ. ಕರ್ಮ ಅಂತ ಹೇಳಿದ್ರೆ ನಾವು ಈಗ ಮಾಡುವ ಕರ್ಮಗಳಲ್ಲಿ ಆಲ್ಮೋಸ್ಟ್ ಶಾಸ್ತ್ರೀಯ ಏನಲ್ಲ. ಕರ್ಮ ಅಂದ್ರೆ ನಮಗೇನು ಭ್ರಮೆ ಇದೆ ಅಂದ್ರೆ ನಮ್ದು ಏನೋ ಒಂದಿಷ್ಟು ಕರ್ಮ ಅಂತ ಇದೆ, ಅದು ಬೇಕು, ಆದರೆ ಅದೇ ಅಂತಿಮ ಅಲ್ಲ. ಕೆಲವೊಂದು ಬೇಕು, ಇನ್ನು ಕೆಲವು ಇದೆ. ಏನದು? ಆರಾಧನೆ, ಎಲ್ಲರಿಗೂ ಆರಾಧನೆ ಮಾಡೋದು, ಎಲ್ಲ ಗುರುಗಳಿಗೂ ಆರಾಧನೆ ಅಂತ ಮಾಡೋದು, ಆಮೇಲೆ ಈ ತರಹ
ಏನೇನೆಲ್ಲ ಇವೆ. ಅದರಲ್ಲಿ ಹೆಚ್ಚಿನವುಗಳು ಜ್ಞಾನಕ್ಕೆ ಪೋಷಕವೂ ಅಲ್ಲ, ಏನೂ ಅಲ್ಲ. ಮತ್ತೆ ಹಬ್ಬ ಮೊದಲಾದವುಗಳನ್ನು ಮಾಡೋದು, ಇವೆಲ್ಲ ಹೆಚ್ಚು ಜ್ಞಾನಕ್ಕಾಗಿ, ಅದೇನು ಯಾವ ಪ್ರಯೋಜನವೂ ಇಲ್ಲ, ಪ್ರಯೋಜಕವೂ ಅಲ್ಲ. ಈಗ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು, ಅದರ ಮಿತಿಯ ಎಚ್ಚರ ಇರಲಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅದರಿಂದಾಗಿ ಜ್ಞಾನ ಮೋಕ್ಷ ಸಾಧನ ಅನ್ನುವಲ್ಲಿ ಸಂದೇಹ ಬೇಡ. ಈ ದೇವರನ್ನ ತಿಳ್ಕೊಳ್ಬೇಕು. ಅವನು ಅಕ್ಷರ ಅಂತ, ಧ್ರುವ, ಅವ್ಯಕ್ತ, ಅನ್ನೋನ್. ದೇವರು ಅವ್ಯಕ್ತ, ನಿರ್ದ್ವಂದ್ವ, ಸೋಲು ಗೆಲುವು, ಸುಖ ದುಃಖ ಮೊದಲಾದ ದ್ವಂದ್ವಗಳಿಲ್ಲ. ಶಾಶ್ವತಂ ಕರ್ತೃ. ಅವನು ನಿರ್ವಿಕಾರನಾಗಿರ್ತಾನೆ, ಕರ್ತೃತ್ವ ಇರುತ್ತೆ. ನಾವೆಲ್ಲ ನಿರ್ವಿಕಾರ ಕರ್ತೃಗಳಲ್ಲ. ಒಂದು ಕೆಲಸ ಮಾಡಿದ್ಮೇಲೆ ಅದರ ವಿಕಾರ ನಮಗೆ ತಾಗತ್ತೆ. ಆದರೆ ದೇವರು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ್ಮೇಲೆ ಅವನ ಪೂರ್ತಿ ಶ್ರಮ ಆಗಿ ಅವನು ದಣಿವಾಗುವುದಿಲ್ಲ. ಅದರಿಂದಾಗಿ ಅವನು ಶಾಶ್ವತಂ ಕರ್ತೃ. ನಾವು ಮಕ್ಕಳನ್ನು ಪಡಿತೇವೆ. ಮಕ್ಕಳನ್ನು ಪಡೆದ ಮೇಲೆ ನಮಗೆ ವಯಸ್ಸಾಗುತ್ತೆ. ಮಕ್ಕಳು ಬಲಿಷ್ಠರಾಗುವಷ್ಟೊತ್ತಿಗೆ ನಾವು ದುರ್ಬಲರಾಗೋಗಿರ್ತೀವಿ. ಆ ರೀತಿ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿ ಮಧ್ಯದಲ್ಲೇ ಜಾಗ ಖಾಲಿ ಮಾಡೋದು ಇತ್ಯಾದಿಗಳೆಲ್ಲ ಇಲ್ಲ. ಸೃಷ್ಟಿಕ್ರಿಯೆಯ, ಪಾಲನೆಯ, ಪ್ರಳಯದ ಸೈಡ್ ಎಫೆಕ್ಟ್ಸ್ ಇಲ್ಲ ಅವನಿಗೆ. ಅದರಿಂದಾಗಿ ವಿಕಾರವಿಲ್ಲದ ಕರ್ತೃ ಅಂದ್ರು ದೇವರನ್ನ. ಕೂಟಸ್ಥಂ, ನಿರ್ವಿಕಾರ, ನಿತ್ಯಂ, ಈ ರೀತಿ ಹೇಳ್ತಾರೆ. ಯತಸ್ತರವಾ ಪ್ರವರ್ತಂತೆ ಸರ್ಗ ಪ್ರಳಯ ವಿಕ್ರಿಯಾ ಯಚ್ಚ ಶಂಸಂತಿ ಶಾಸ್ತ್ರಾಣಿ ವದಂತಿ ಪರಮರ್ಷಯ. ಸೃಷ್ಟಿ, ಲಯ, ಜಗತ್ತಿನ ವಿಕಾರ ಎಲ್ಲವೂ ಯಾರಿಂದ ಆಗುತ್ತದೋ ಅಂತಹ ದೇವರು ಧ್ಯೇಯ. ಸರ್ವೇ ವಿಪ್ರಾಶ್ಚ ದೇವಾಶ್ಚ ತಥಾ ಶಾಸ್ತ್ರವಿದೋ ಜನಾಃ ಬ್ರಹ್ಮಣ್ಯಂ ಪರಮಂ ದೇವಂ ಅನಂತಂ ಪರತೋಚ್ಯುತಂ. ಎಲ್ಲ ವಿಪ್ರರು, ಜ್ಞಾನಿಗಳು, ದೇವತೆಗಳು, ಶಾಸ್ತ್ರವನ್ನ ಬಲ್ಲವರು ದೇವರು ಬ್ರಹ್ಮಣ್ಯ ಅಂತಾರೆ. ಬ್ರಹ್ಮ ಅಂದ್ರೆ ಜ್ಞಾನಿ, ಬ್ರಹ್ಮಣ್ಯ ಅಂತಂದ್ರೆ ಜ್ಞಾನಿಗಳಿಗೆ ಹಿತ. ಬ್ರಹ್ಮಣಿ ಹಿತಃ ಬ್ರಹ್ಮಣ್ಯ. ಬ್ರಹ್ಮಣ್ಯ ಬ್ರಹ್ಮಣ್ಯ ಅಂತ ಹೇಳ್ತಾ ಇಲ್ವಲ್ಲ ಅಂತ ನಿಮಗನ್ಸತ್ತೆ. ಒಂದೋ ಬ್ರಹ್ಮಣ್ಯ ಅನ್ಬೇಕು, ಒಂದೋ ಬ್ರಹ್ಮಣ್ಯ ಅನ್ಬೇಕು. ಆ ಮಕಾರ ಹ ಸ್ಪಷ್ಟ ಕೇಳಿಸದೆ ಮಕಾರದ ಒಳಗಡೆ ಬಂದ್ಬಿಡ್ಬೇಕು. ಅದೊಂದು ಕ್ರಮ ಉಂಟು. ಬ್ರಹ್ಮ ಅಂತ ಹೇಳಬೇಕು. ಯಾಕೆ ಅಂದ್ರೆ ವ್ಯಾಕರಣ ಸೂತ್ರದ ಪ್ರಕಾರ ಎಲ್ಲ ಕಡೆ ಪ್ರತ್ಯಯ ಯಾವತ್ತು ಪರದಲ್ಲಿ ಬರುತ್ತೆ. ಬೃಹಧಾತು ಪರದಲ್ಲಿ ಪ್ರತ್ಯಯ ಬರುತ್ತೆ. ಆಗ ಬ್ರಹ್ಮ ಅಂತ ಹೇಳಬೇಕೇ ವಿನಃ ಬ್ರಹ್ಮ ಅಂತ ಅನ್ಬಾರದು. ಆದರೆ ಬ್ರಹ್ಮ ಅಂತ ನಾವು ಹೇಳ್ತೇವಲ್ಲ ಅಂದ್ರೆ ಹೌದು, ಶಾಸ್ತ್ರ ಆಗಿದೆ ಅನ್ನೋದು ಹೌದು. ಯಾವಾಗ ಅಂದ್ರೆ ಹಾಡುವಾಗ, ಸಾಮಗಾನ ಮಾಡುವಾಗ ಬ್ರಹ್ಮಣೇ ಅಂತ ಹೇಳಿದ್ರೆ ಕೇಳಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಏನ್ ಮಾಡಬೇಕು, ಮತ್ತೆ ಲೋಕದಲ್ಲಿ ಒಂಥರ ಆಡ್ಮನ್ ಹುಟ್ಟುತ್ತರ, ಅದೇನೋ ಒಂಥರ ಕೇಳುತ್ತೆ ಡಿಫ್ರೆಂಟ್ ಆಗಿ. ಅಂತಹ ಸಂದರ್ಭದಲ್ಲಿ ಬ್ರಹ್ಮ ಅನ್ನಿ. ಇಲ್ಲ, ಯಾವ ತೊಂದರೆಯೂ ಇಲ್ಲ, ಬ್ರಹ್ಮ ಅಂತ ಅನ್ನಿ. ರಾಜಿ ಸೂತ್ರ. ಯಾವ ಎಕ್ಸ್ಟ್ರೀಮಿಸಮ್ಗೂ ಅವಕಾಶ ಇಲ್ಲ. ಸಂಸ್ಕೃತ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಬಂದಿದ್ರು. ಒಬ್ಬ ಬ್ರಹ್ಮ ಅಂತ ಹೇಳಬೇಕು ಅಂತ, ಇನ್ನೊಬ್ಬ ಬ್ರಹ್ಮ ಅಂತ ಇದೆಯಲ್ಲ ಪ್ರಾತಿಶಾಖ್ಯದಲ್ಲಿ ಅಂತ ಯಾರೋ ನನ್ನ ಹೆಸರು ಹೇಳಿ ಕಳಿಸಿದ್ರು. ನಾನು ಹೇಳಿದೆ ಅವ್ರಿಗೆ, ನೋಡಿ, ಜಗಳ ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ಸ್ವಲ್ಪ ತಟಸ್ಥ ದೃಷ್ಟಿಯಿಂದ ನೋಡಬೇಕು.
ಯಾವುದರ ಎಕ್ಸ್ಟ್ರೀಮ್ಗೂ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ. ಬ್ರಹ್ಮ ಅಂತ ಅನ್ನಲಿಕ್ಕೆ ಕಷ್ಟ ಆಗತ್ತೆ. ಹಾಡಿನಲ್ಲಿ ಹೇಳಬೇಕಾದ್ರೆ ತೊಲಗಿರೆ ತೊಲಗಿರೆ ಪರಬ್ರಹ್ಮ, ತಾಳ ತಪ್ಪೋಗತ್ತೆ. ಆನೆ ಬಂದಿತಮ್ಮ, ಮರಿಯಾನೆ ಬಂದಿತಮ್ಮ ಅಂತ ಒಂದು ಹಾಡಿದೆ. ಅಲ್ಲಿ ಆಗ ಬ್ರಹ್ಮ ಅಂದ್ರೆ ಆ ಇಡೀ ರಾಗದ ವಿನ್ಯಾಸಕ್ಕೆ ತೊಂದರೆ ಆಗತ್ತೆ. ಅಲ್ಲಿ ಬ್ರಹ್ಮ ಅನ್ನಿ. ಹಾಗೆ ಆಹುತಿ ಕೊಡುವಾಗ, ಸಾಮಗಾನ ಮಾಡುವಾಗ ಹಾಗೆ ಮಾಡಿ. ಇಲ್ಲ ನಾವು ಗದ್ಯದಲ್ಲಿ ಹೇಳ್ತಾ ಇದ್ದೇವೆ, ಆಗ ಬ್ರಹ್ಮ ಅಂತ ಅನ್ನಿ, ತೊಂದರೆ ಇಲ್ಲ. ನೋಡ್ಬೇಕದು ಎಲ್ಲಿದೆ ಅಂತ. ಪ್ರಾತಿಶಾಖ್ಯದಲ್ಲಿದೆ, ಹೌದು. ಯಾವಾಗ? ಆಹುತಿ ಕೊಡುವಾಗ. ವೇದಾರಣ್ಯಕಗಳಲ್ಲಿದೆ, ಹೌದು. ಯಾವಾಗ? ಆಹುತಿ ಕೊಡುವಾಗ. ಅದರಿಂದ ಬ್ರಹ್ಮಣ್ಯಂ ಲೆಕ್ಕದ ಪ್ರಕಾರ ಬ್ರಹ್ಮಣ್ಯಂ, ಬ್ರಹ್ಮ ವೇದಕ್ಕೆ ಹಿತ. ಬ್ರಹ್ಮ ಜ್ಞಾನಿಗಳು, ತಮ್ಮನ್ನು ವಿಸ್ತರಿಸಿಕೊಂಡವರು, ಅರಿವಿನಿಂದ ಬ್ರಹ್ಮರು, ಅವರಿಗೆ ಹಿತ. ಬ್ರಹ್ಮಣಿ ಹಿತ ಬ್ರಹ್ಮಣ್ಯ. ಅದರಿಂದಾಗಿ ಜ್ಞಾನಿಗಳಿಗೆ ಹಿತ ಅಂತ ಬ್ರಹ್ಮಣ್ಯ. ಅಂತಹ ಪರಮದೇವನಾದ ಅನಂತಂ, ಕೊನೆ ಇರದ, ಅಚ್ಯುತಂ, ಎಂದೂ ಜಾರದ ದೇವರನ್ನ ಈ ರೀತಿ ನಿರೂಪಣೆ ಮಾಡ್ತಾರೆ. ಅಮೂರ್ತೇಸ್ತ ಪ್ರಾರ್ಥಯಂತಶ್ಚತಂ ವಿಪ್ರಾಹ ವದಂತಿ ಶುಭಬುದ್ಧಯಃ ಸಮ್ಯಗ್ಯುಕ್ತಾಸ್ತಥಾ ಯೋಗಾಃ ಸಾಂಖ್ಯಾಶ್ಚಾಮಿತದರ್ಶನಾಃ. ಈ ರೀತಿ ಇಂತಹ ದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ, ವೇದಾದಿಗಳಿಂದ ಕೊಂಡಾಡುತ್ತಾರೆ, ಹೇಳುತ್ತಾರೆ. ಕೌಂತೇಯ ಅಮೂರ್ತೇ, ದೇವರಿಗೆ ಶರೀರ ಕಾಣೋದಿಲ್ಲ ಇಲ್ಲಿ. ಆಗ ವೇದವೇ ಅವನ ಶರೀರ ಅಂತ. ಅವನನ್ನು ತಡವೋದು ಯಾವುದರ ಮೂಲಕ? ಶಬ್ದದ ಮೂಲಕ. ಅವನನ್ನು ಪರಿಚಯಿಸೋದು, ಮುಟ್ಟೋದು ಎಲ್ಲ ಯಾವುದರ ಮೂಲಕ? ತಿಳ್ಕೊಳ್ಳೋದು, ನೋಡೋದು, ಮಾತಾಡೋದು ಎಲ್ಲ ಶಾಸ್ತ್ರವೇ. ಶಬ್ದದ ಮೂಲಕವೇ ದೇವರನ್ನ ತಿಳ್ಕೊಳ್ಬೇಕು, ತಡವಬೇಕು, ಮೂಸಬೇಕು, ಮುಟ್ಟಬೇಕು ಎಲ್ಲ. ಅದರಿಂದಾಗಿ ಸಾಂಖ್ಯವೇ ಅವನ ಶರೀರ ಅಂತಾರೆ. ಅಭಿಜ್ಞಾನಾನಿ ತಸ್ಯಾಹು ಮತಂ ಹಿ ಭರತರಜಭಾ. ಅವನು ಹಾದು ಹೋದ ಹೆಜ್ಜೆ ಯಾವುದು ಅಂದ್ರೆ ಈ ಜಗತ್ತು. ಜಗತ್ತಿನಲ್ಲಿ ಏನಾಗದೆ ಹೋದ್ರೆ ಪರಿಣಾಮವೇ ಇರಲ್ಲ. ನಾವು ಒಂದು ಸಣ್ಣ, ನಾವು ಬದುಕಿದ್ವಿ ಅನ್ನೋದಕ್ಕೆ ಒಂದು ಕುರುಹು ಇದ್ದೇ ಇರುತ್ತೆ. ನಾವಿದ್ದೀವಿ ಅನ್ನಲಿಕ್ಕೆ ಏನೋ ಒಂದು ಕುರುಹು ಇರುತ್ತೆ. ಹಾಗೆ ದೇವರಿದ್ದಾನೆ ಅನ್ನಲಿಕ್ಕೆ ಏನು ಕುರುಹು? ದೇವರಿದ್ದಾನೆ ಅನ್ನಲಿಕ್ಕೆ ಯಾವ ಕುರುಹು ಅಂದ್ರೆ ಜಗತ್ತು. ಅದು ಯಾವುದು ಅಂತ ಹೇಳ್ತಾ ಇದ್ದಾರೆ. ದ್ವಿವಿಧಾನೀಹ ಭೂತಾನಿ ಪೃಥಿವ್ಯಾಂ ಪೃಥಿವೀಪತೆ ಜಂಗಮ ಜಂಗಮಾಖ್ಯಾನಿ ಜಂಗಮಂತು ವಿಶಿಷ್ಯತೆ. ಎರಡು ತರಹದ ಜೀವಿಗಳಿವೆ. ಓಡಾಡುವ ಜೀವಿ, ಓಡಾಡದ ಜೀವಿಗಳು. ಓಡಾಡದ ಜೀವಿ ಮರ. ಓಡಾಡುವವರು ತಿರ್ಯಕ್ ಪ್ರಾಣಿಗಳಿಂದ ಹಿಡಿದು ಬ್ರಹ್ಮದೇವರವರೆಗೆ. ಜ್ಞಾನಂ ಮಹದ್ವಿದ್ಧಿ ಮಹತ್ಸುರಾಜನ್ ವೇದೇಶು ಸಾಂಖ್ಯೇಶು ತಥೈವ ಯೋಗೇ ಯಚ್ಚಾಪಿ ದೃಷ್ಟಂ ವಿವಿಧಂ ಪುರಾಣಂ ಸಾಂಖ್ಯಾಗತಂ ತನ್ನಿಖಿಲಂ ನರೇಂದ್ರ. ಈ ಜಂಗಮ ಪ್ರಾಣಿಗಳ ಸ್ವಭಾವ, ನಡೆ, ಅವರ ಯೋಚನೆ, ವರ್ತನೆ, ವಿಕಾರ ಮೊದಲಾದವುಗಳನ್ನೆಲ್ಲವನ್ನ ವೇದ ಹೇಳುತ್ತೆ. ಆ ವೇದದ ಮೂಲಕ ತಿಳ್ಕೊಂಡು ಜಗತ್ತನ್ನು ನೋಡಿದಾಗ ದೇವರ ಅಸ್ತಿತ್ವದ ಅರಿವು ನಮಗಾಗತ್ತೆ. ಓ, ದೇವರು ಈ ಕೆಲಸ ಮಾಡ್ತಾ ಇದ್ದಾನೆ, ದೇವರು ಹೀಗೆ ಮಾಡ್ತಾ ಇದ್ದಾನೆ ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇದನ್ನೆಲ್ಲ ತಿಳಿಸೋದು ಸಾಂಖ್ಯ. ಯಚ್ಚೇತಿಹಾಸೇಷು ಮಹತ್ಸು ದೃಷ್ಟಂ ಯಚ್ಚಾರ್ಥಶಾಸ್ತ್ರೇ ನೃಪಶಿಷ್ಟಜುಷ್ಟೇ ಜ್ಞಾನಂಚ ಲೋಕೆ ಯದಿ ಹಾಸ್ತಿ ಕಿಂಚಿತ್ ಸಾಂಖ್ಯಾಗತಂ ತಚ್ಚ ಮಹನ್ ಮಹಾತ್ಮನ್. ಇತಿಹಾಸದಲ್ಲಿ ನೋಡಿದ ಕಾಲದ ಆವೃತ್ತಿ, ಅರ್ಥಶಾಸ್ತ್ರದಲ್ಲಿ ಇರುವಂತಹ ಅರಿವು,
ಯಾವುದ್ಯಾವುದಿದೆಯೋ ಅದೆಲ್ಲವೂ ಸಾಂಖ್ಯದಲ್ಲಿ ನೆಲೆಗೊಂಡಿದೆ. ಜಗತ್ತಿನಲ್ಲಿ ಕ್ರಿಯೆ ನಡೀತಾ ಇದೆ. ಈ ಕ್ರಿಯೆಯನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ, ಈ ಕ್ರಿಯೆಯ ಮೂಲವನ್ನು ಹೇಳಲಿಕ್ಕೆ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರವನ್ನು ನೀವು ಗಮನಿಸಿದರೆ ದೇವರ ಹೆಜ್ಜೆಯ ನಡೆ ಗೊತ್ತಾಗತ್ತೆ. ಶಮಶ್ಚ ದೃಷ್ಟ ಪರಮಂ ಬಲಂಚ ಜ್ಞಾನಸ್ಯ ಸೌಕ್ಷ್ಮ್ಯಂ ಚ ಯಥಾವದುಕ್ತಂ ತಪಾಂಸಿ ಸೂಕ್ಷ್ಮಾಣಿ ಸುಖಾನಿ ಚೈವ ಸಾಂಖ್ಯೇ ಯಥಾವದ್ವಿಹಿತಾನಿ ರಾಜನ್. ಶಮಶ್ಚ ದೃಷ್ಟ, ದೇವರ ಬಲವನ್ನ ನಾವು ಕಾಣಬಹುದು, ಜ್ಞಾನದ ಸೂಕ್ಷ್ಮತೆಯನ್ನು ಕಾಣಬಹುದು. ತಪಾಂಸಿ ಸೂಕ್ಷ್ಮಾಣಿ ಸುಖಾನಿ ಚೈವ, ಸೂಕ್ಷ್ಮವಾದ ಸುಖ ಇದೆ, ಸೂಕ್ಷ್ಮವಾದ ಯುಕ್ತಿಗಳಿದೆ. ತಪಾಂಸಿ ಅಂದ್ರೆ ಯುಕ್ತಿ ಅಂತ. ತಪಾಂಸಿ ಯುಕ್ತಿಗಳಿವೆ. ಇದೆಲ್ಲವನ್ನ ಸಾಂಖ್ಯ ಹೇಳಿಕೊಡುತ್ತೆ. ಯಾಕೆಂದ್ರೆ ನೀವು ಸೂಕ್ಷ್ಮವಾಗದೆ ಜ್ಞಾನದಿಂದ ಸುಖ ಸಿಗೋದು ಹೇಗೆ? ಎಲ್ಲವೂ ಸ್ಪರ್ಶದಿಂದಲೇ ಆಗ್ಬೇಕಾ? ಸುಖ ಸ್ಪರ್ಶವನ್ನು ಮೀರಿದ ಸುಖ ಹೊಂದಿದೆ, ಅದು ಅರಿವಿನಿಂದ ಬರುವಂಥದ್ದು. ಆ ಅರಿವಿನಿಂದ ಬರುವ ಸುಖ ಯಾವುದರಿಂದ ತಗೊಳ್ಳಿಕ್ಕಾಗತ್ತೆ? ನಾವು ಸೂಕ್ಷ್ಮವಾದಷ್ಟು ಆ ಸೂಕ್ಷ್ಮ ಸುಖ ಸಿಗ್ತಾ ಹೋಗುತ್ತೆ. ಇದನ್ನೆಲ್ಲ ಹೇಳೋದು ಯಾವುದು? ಸಾಂಖ್ಯೇ ಯಥಾವದ್ವಿಹಿತಾನಿ ರಾಜನ್. ಸಾಂಖ್ಯಶಾಸ್ತ್ರ, ವೇದಾದಿ ಶಾಸ್ತ್ರಗಳು. ವಿಪರ್ಯಯೇ ತಸ್ಯ ಹಿ ಪಾರ್ಥ ದೇವಾನ್ ಗಚ್ಚಂತಿ ಸಾಂಖ್ಯಾಃ ಸತತಂ ಸುಖೇನ ತಾನ್ಶ್ಚಾನು ಸಂಚಾರ್ಯ ತತಃ ಕೃತಾರ್ಥಾಃ ಪತಂತಿ ವಿಪ್ರೇಷು ಯತೇಷು ಭೂಯಃ. ಆಮೇಲೆ ವಿಪರ್ಯಯೇ, ಅದಿಲ್ಲದೆ ಹೋದಾಗ ಜನ ಹೇಗಿರ್ತಾರೆ? ಸೆನ್ಸೇಷನ್ನೇ ಕಳೆದುಕೊಂಡ ಜನ ಹೇಗಿರ್ತಾರೆ? ಸೂಕ್ಷ್ಮವೇ ಇಲ್ಲದ ಜನ ಹೇಗಿರ್ತಾರೆ? ಅದನ್ನು ನೋಡಿ ತಿಳಿದುಕೊಳ್ಳಬಹುದು. ಹಿತ್ವಾ ಚ ದೇಹಂ ಪ್ರವಿಶಂತಿ ಮೋಕ್ಷಂ ದಿವೌಕಸೋದ್ಯಾಮಿವ ಪಾರ್ಥ ಸಾಂಖ್ಯಾಃ ತತೋಧಿಕಂ ತೇಭಿರತಾ ಮಹಾರ್ಥೆ ಸಾಂಖ್ಯೇ ದ್ವಿಜಾಃ ಪಾರ್ಥಿವ ಶಿಷ್ಟಜುಷ್ಟೇ. ದೇಹವನ್ನು ತೊರೆದು ಹೇಗೆ ಸಾಗಬಲ್ಲರು, ಯಾವ ಗತಿಯನ್ನು ಹೊಂದಬಲ್ಲರು ಅಂತನ್ನೋದು ಕೂಡ ಸಾಂಖ್ಯದಲ್ಲಿಯೇ ಇರುವಂಥದ್ದು. ತೇಷಾಂನ ತಿರ್ಯಗಮನಂ ಹಿ ದೃಷ್ಟಂ. ಈ ಶಾಸ್ತ್ರದಲ್ಲಿ ತೊಡಗಿದವರಿಗೆ ಪ್ರಾಣಿಗಳಾಗುವ, ಪಶುಗಳಾಗುವ ದೌರ್ಭಾಗ್ಯ ಬರೋದಿಲ್ಲ. ನಾರ್ವಾಗತಿ ಪಾಪಕೃತಾಂ ನಿವಾತಃ. ಕೆಳಗಡೆ ಹೋಗುವಂತಹ ಒಂದು ಪ್ರಸಂಗ, ಪಾಪಿಷ್ಠವಾದ ಯೋನಿಯಲ್ಲಿ ಹುಟ್ಟೋದು ಎಲ್ಲ ಇರೋದಿಲ್ಲ. ನಚಾ ಬುಧಾನೋ ಅಪಿತೇನ ಸಿದ್ಧಾಃ ಯೇ ಜ್ಞಾನಮೇತನ್ ನೃಪತೇನುರಕ್ತಾಃ. ಈ ಜ್ಞಾನದಲ್ಲಿ, ಮಹಾಭಾರತಾದಿ ಶಾಸ್ತ್ರಗಳಲ್ಲಿ, ವೇದಾದಿ ಶಾಸ್ತ್ರಗಳಲ್ಲಿ ರತರಾದವರು ಅಜ್ಞಾನಿಗಳಾಗೋದಿಲ್ಲ. ಸಿದ್ಧರಾಗಿ ಜ್ಞಾನವನ್ನು ಹೊಂದಿ ಮುಂದೆ ಸಿದ್ಧರಾಗುತ್ತಾರೆ. ಅದರಿಂದಾಗಿ ಶಾಸ್ತ್ರವನ್ನು ಪ್ರೀತಿಸಿ. ಈಗ ನಾವು ಪ್ರೀತಿಸಬೇಕಾದದ್ದು ಶಾಸ್ತ್ರವನ್ನು, ಶಾಸ್ತ್ರದ ಒಳಗಡೆ ಇರುವ ವಿಷಯವನ್ನು. ಶಾಸ್ತ್ರವನ್ನು ಪ್ರೀತಿಸೋದ್ರಿಂದ ಜ್ಞಾನ, ಶಾಸ್ತ್ರದ ಒಳಗಡೆ ಇರೋದನ್ನು ಪ್ರೀತಿಸೋದು ಅಂದರೆ ದೇವರು. ದೇವರನ್ನ, ಶಾಸ್ತ್ರವನ್ನ ಎರಡೂ ರೀತಿಯಿಂದ ಪ್ರೀತಿಸಿ. ಮತ್ತೆ ಉಂಟಲ್ಲ ಕಠೋಪನಿಷತ್ತಿನಲ್ಲಿ ನಮೇಧಯಾನ ಬಹುನಾಶ್ರುತೇನ ಅಂತ, ಅಲ್ಲಿ ಏನು ಹೇಳಿದರೆ, ಭಕ್ತಿ ಇಲ್ಲದೆ ಇವುಗಳನ್ನೆಲ್ಲ ಮಾಡಿದ್ರೆ ವೇಸ್ಟ್ ಅಂತ ಹೇಳಿದ್ದಾರೆ ಅಷ್ಟೇ ವಿನಃ ಭಕ್ತಿ ಇಟ್ಕೊಂಡು ಮಾಡಿ ಅಂತ ತಾತ್ಪರ್ಯ. ಕಾಮಿತ ಫಲವೀವ ನಾಮವೊಂದಿರಲಾಗಿ ಹೋಮ ನೇಮ ಜಪ ತಪವೇಕೆ ಹರಿನಾರಾಯಣ 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 ಎನುಮನವೇ ಅಂತ ಹೇಳಿ ಪುರಂದರದಾಸರು ಪದ್ಯ ಇದೆ. ಇದಕ್ಕೇನರ್ಥ ರೀ? ಬಿಟ್ಟುಬಿಡಿ ಅಂತನಾ? ಬಿಡಿ ಅಂತನ? ಇಲ್ಲ, ಅವರೇ ಹೇಳಿದ್ದಾರೆ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವಾರೊಳಗೆ, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಅಂತ. ಹೀಗಿರಬೇಕು ಅಂತ ಅವರೇ ಹೇಳಿದ್ದಾರೆ. ಹಾಗಾದ್ರೆ ಏನರ್ಥ? ಭಕ್ತಿ ಇಲ್ಲದೇ ಇರಬಾರದು. ಹೊರಗಡೆ ನೀವು ರಿಯಾಕ್ಟೇ ಮಾಡಬೇಡಿ, ಕಾಡು ಓಡೋಟೋಗಿ ಅಂತಿಲ್ಲ. ಅಲ್ಲಿ ಜನರ ನಡುವೆಯೇ ಇದ್ದು
ಏಕಾಂತದಲ್ಲಿಯೂ ಇರ್ಲಿಕ್ಕೆ ಕಲೀರಿ. ಲೋಕಾಂತ ಏಕಾಂತಗಳನ್ನು ಬ್ಯಾಲೆನ್ಸ್ ಮಾಡ್ರಿ ಅಂತ. ಹಾಗೆ ಇದು. ಅದರಿಂದಾಗಿ ಅಲ್ಲಿ ಇರೋದು ಕೇವಲ ಶಾಸ್ತ್ರ ಓದಬೇಡಿ, ಭಕ್ತಿಯಿಂದ ಓದ್ರಿ ಅಥವಾ ಓದ್ತಾ ಭಕ್ತಿ ಮಾಡಿ ಅಂತ ಅರ್ಥ. ಯಾಕೆಂದ್ರೆ ಮುಂದೆ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತಾರೆ. ಅಲ್ಲಿ ಬಲ ಅಂದ್ರೆ ಯುಕ್ತಿ ಬಲ ಅಂತ ಆಚಾರ್ಯರು ಅರ್ಥ ಮಾಡ್ತಾರೆ. ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ದೇವರ ಶಾಸ್ತ್ರವನ್ನ ಒಮ್ಮೆ ಓದ್ರಿ, ಆಮೇಲೆ ಯುಕ್ತ್ಯನುಸಂಧಾನದಲ್ಲಿ ತೊಡಗಿ. ಆ ರೀತಿ ಅರ್ಥ. ಸಾಂಖ್ಯಂ ವಿಚಾಲಂ ಪರಮಂ ಪುರಾಣಂ ಮಹಾರಣಮಂ ವಿವಿಧ ಮುದಾರಕಾಂತಂ ಕೃತ್ಸ್ನಂಚ ಸಾಂಖ್ಯನ್ ನೃಪತೆ ಮಹಾತ್ಮ ನಾರಾಯಣೋ ಧಾರಯತೆ ಪ್ರಮೇಯ. ಎಲ್ಲವನ್ನ ಜಗತ್ತನ್ನ ಸುತ್ತಿರುವ ಅರಿವನ್ನು, ಇದನ್ನ ಡಿಸ್ಕ್ರೈಬ್ ಮಾಡುವ ವೇದವನ್ನು ದೇವರೇ ಹೊತ್ತಿದ್ದಾನೆ. ಏತನ್ಮಯೋಕ್ತಂ ನರದೇವ ತತ್ವಂ ನಾರಾಯಣೋ ವಿಶ್ವಮಿದಂ ಪುರಾಣಂ. ಇಷ್ಟನ್ನ ಹೇಳಿದ್ದೇನೆ. ದೇವರು ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ, ಸಂಹಾರ ಕಾಲೇ ಚ ತದತ್ತಿ ಭೂಯ, ಸಂಹಾರ ಕಾಲದಲ್ಲಿ ಸಂಹಾರ ಮಾಡ್ತಾನೆ ಅನ್ನುವಲ್ಲಿಗೆ 285ನೇ ಅಧ್ಯಾಯ ಮುಗಿದಿದೆ. ಯುಧಿಷ್ಠಿರ ಅಜ್ಜ ಅಂದ ಯುಧಿಷ್ಠಿರ. ನೆಕ್ಸ್ಟ್, ಕಿಂ ತದಕ್ಷರಮಿತ್ಯುಕ್ತಂ ಯಸ್ಮಾನ್ನಾವರ್ತತೆ ಪುನಃ ಕಿಂಚ ತತ್ಕ್ಷರಮಿತ್ಯುಕ್ತಂ ಯಸ್ಮಾತ್ ಆವರ್ತತೆ ಪುನಃ. ನೀವು ಎರಡು ಹೇಳಿದ್ರಿ, ಅಕ್ಷರ ಮತ್ತು ಕ್ಷರ ಅಂತ. ಅಕ್ಷರ ಅಂದ್ರೆ ನಾಶವಾಗದೇ ಇರೋದು, ಅದ್ರ ಬಗ್ಗೆ ನಾನು ಹಿಂದೆ ತಿಳ್ಕೊಂಡಿದ್ದೀನಿ. ಕ್ಷರ ಅಂದ್ರೆ ಏನು? ಯಾವುದರಿಂದ ವಾಪಸ್ ಬರ್ತೇವೋ ಅದು. ಯಾವುದು? ಯಾವುದರಿಂದ ವಾಪಸ್ ಬರ್ತೇವೆ? ಏನದು ಹೇಳಿ ನಮಗೆ. ಕ್ಷರ ಅಂದ್ರೆ ಏನು? ಅಕ್ಷರಕ್ಷರಯೋರ್ ವ್ಯಕ್ತಿಂ ಇಚ್ಛಾಮಿ ಅರಿನಿಸೂದನ ಉಪಲಬ್ಧುಂ ಮಹಾಬಾಹೋ ತತ್ವೇನ ಕುರು ನಂದನ. ಅಕ್ಷರ ವ್ಯಕ್ತಿ ಮತ್ತೆ ಕ್ಷರ ವ್ಯಕ್ತಿ ಅದನ್ನ ತಿಳ್ಕೊಳ್ಬೇಕು ಅಂತ ಇದ್ದೇನೆ. ತ್ವಂ ಹಿ ಜ್ಞಾನ ನಿಧಿರ್ವಿಪ್ರೈಹಿ ಉಚ್ಚಸೇ ವೇದ ಪಾರಗೈಹಿ. ಸುಮಾರು 50-60 ದಿವಸ ಕೇಳಿದ್ದಾರೆ, ಒಂದೆರಡು ದಿವಸ ಅಲ್ಲ. ಭೀಷ್ಮಾಚಾರ್ಯರ ಹತ್ತಿರ ಇದು 1 ತಿಂಗಳು ಶಾಂತಿ ಪರ್ವ, ಅನುಶಾಸನ ಪರ್ವ ಇನ್ನೊಂದು 20-25 ದಿವಸ, ಒಟ್ಟಾರೆ 50 ದಿವಸಕ್ಕೆ ಕಡಿಮೆ ಇಲ್ಲದಂತೆ 50 ದಿವಸದ ಜಾಸ್ತಿ ಆಗಿದೆ. ಜಾಸ್ತಿ ಸ್ವಲ್ಪ ಕಡಿಮೆ ಆಗಬಹುದು. ಇಷ್ಟು ದಿವಸ ಅವರು ನಿರಂತರವಾಗಿ ಕೇಳಿದ್ದಾರೆ. ಬೆಳಗ್ಗೆ ಜಪಾದಿಗಳನ್ನು ತೀರಿಸಿ ಸೀದಾ ಭೀಷ್ಮಾಚಾರ್ಯರ ಹತ್ರ ಬರೋದು, ಬೆಳಗ್ಗಿನಿಂದ ಸಂಜೆಯವರೆಗೂ ಪ್ರಶ್ನೆ ಮಾಡೋದು, ಸಂಜೆ ಎದ್ದುಕೊಂಡು ಮನೆಗೆ ಹೋಗೋದು, ರಾತ್ರಿ ಕಳೆದು ಮತ್ತೆ ಬೆಳಗ್ಗೆ ಬರೋದು. ಈ ರೀತಿ ಸುಮಾರು 50ರಿಂದ 60 ದಿವಸಗಳ ಕಾಲ ಕೇಳಿದ್ದಾರೆ ಅಂತ ಅನುಚಾತನ ಪರ್ವದಲ್ಲಿ ಬರ್ತದೆ. ಅಷ್ಟೂ ದಿವಸ ಯುಧಿಷ್ಠಿರನ ಜೊತೆಗೆ ಕುರುಕ್ಷೇತ್ರದಲ್ಲಿ ಎಲ್ಲ ಋಷಿಗಳು ಇರ್ತಿದ್ರು. ಆ ಕಾಲದಲ್ಲಿ ವೇದವನ್ನ ಕಂಡವರು ಎಲ್ಲರೂ ಬಂದ್ಬಿಟ್ಟಿದ್ರು. ಒಂದು ಅಗೋಚರ ಸಂದೇಶ ಹೋಗುತ್ತೆ, ವೈರ್ಲೆಸ್ ಮೆಸೇಜ್, ಓ ಇಲ್ಲಿ ಈ ಜ್ಞಾನ ರಿವೀಲ್ ಆಗತ್ತೆ ಅಂತ ಬಂದ್ಬಿಟ್ಟಿರ್ತಾರೆಲ್ಲ. ಪ್ರತಿಯೊಬ್ಬರು ಬಂದಿದ್ರಂತೆ. ಕಡೆ ತನಕ ವೇದವ್ಯಾಸರು, ಪರಶುರಾಮ ದೇವರು, ಅಸಿತ ದೇವಲರು ಎಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ. ಕಡೆ ವಿಶ್ವಾಮಿತ್ರರು ಬಂದಿದ್ರಂತೆ. ಪ್ರತಿಯೊಬ್ಬರು ಬಂದಿದ್ದಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು, ಋಷಿಗಳು, ಒಳಗಿನಿಂದ ವೇದವನ್ನ ಕಂಡ ಋಷಿಗಳು ಎಲ್ಲರೂ ಬಂದಿದ್ದಾರೆ. ಅಂಥವರೇ ನಿನ್ನನ್ನ ಜ್ಞಾನಿ ಅಂತ ಹೇಳ್ತಾರೆ. ತ್ವಂ ಹಿ ಜ್ಞಾನ ನಿಧಿರ್ವಿಪ್ರೈಹಿ ಉಚ್ಚಸೇ ವೇದ ಪಾರಗೈಹಿ ಋಷಿಭಿಶ್ಚ ಮಹಾಭಾಗೈಹಿ ಯತಿಭಿಶ್ಚ ಮಹಾತ್ಮಭಿಹಿ. ನೋಡು, ಎಲ್ಲ ಸ್ವಾಮಿಗಳು ಕೂತಿದ್ದಾರೆ ಬಂದು. ಯತಿಭಿಹಿ, ಎಲ್ಲಾ ಯತಿಗಳು ನಿನ್ನ ಮರಣ ಕಾಲದಲ್ಲಿ ಬಂದು ಕುಳಿತಿದ್ದಾರೆ. ಶೇಷಮಲ್ಪಂ ದಿನಾನಾಂತೆ ದಕ್ಷಿಣಾಯನ ಭಾಸ್ಕರೆ ಆವೃತ್ತೆ ಭಗವತ್ಯರ್ಕೆ ಗಂತಾಸಿ ಪರಮಾಂ ಗತಿನ್. ಇನ್ನು ಸ್ವಲ್ಪನೇ ದಿವಸ ಇರೋದು. ದಕ್ಷಿಣಾಯನ ಮುಗಿದು ಉತ್ತರಾಯಣ ಚುರು ಆಗಲಿಕ್ಕೆ, ಆಮೇಲೆ ಒಳ್ಳೆ ಲೋಕಕ್ಕೆ ಹೋಗ್ತೀಯಾ ಅಂತ ನಮಗ್ ಖಾತ್ರಿ ಇದೆ. ತ್ವಯಿ ಪ್ರತಿಗತೆ ಶ್ರೇಯ ಕುತ ಶ್ರೋಷ್ಯಾಮಹೇ ವಯಂ ಕುರುವಂಚ ಪ್ರದೀಪಸ್ತ್ವಂ
ಜ್ಞಾನದ್ರವ್ಯೇಣ ದೀಪ್ಯಸೇ. ನೀನು ಹೋದ್ಮೇಲೆ ಯಾರ ಹತ್ರ ಹೋಗಿ ಕೇಳೋಣ ಇದನ್ನೆಲ್ಲ? ನೀನಿದ್ದೀಗ ಕೇಳ್ಬಿಡ್ಬೇಕು. ಪುರಂದರದಾಸರದು ಬಹಳ ಚಂದದ ಪದ್ಯ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಅಂತ. ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಅಂದ್ರೆ ಅವಕಾಶ ಸಿಕ್ಕಾಗ ಬಳಸ್ಕೊಂಡ್ಬಿಡ್ಬೇಕು, ಏನೇನೋ ಮಾಡ್ತಾ ಕೂತಿರಬಾರದು. ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ. ಜ್ಞಾನಿಗಳು ಅಂತ ಇದ್ದಾಗ ನಾವು ಅದನ್ನ ತಗೊಂಡ್ಬಿಡ್ಬೇಕು. ಪರೀಕ್ಷೆ ಮಾಡಲಿಕ್ಕೆ ಅಂತಾನೆ ಬನ್ನಿ, ಯಾವ ತೊಂದರೆಯೂ ಇಲ್ಲ. ಹೌದು, ಜ್ಞಾನಿಗಳ ಇಲ್ವಾ ಅಂತ ಪರೀಕ್ಷೆ ಮಾಡಿ ಬನ್ನಿ, ಬಂದ್ಬಿಟ್ಟು ಪರೀಕ್ಷೆ ಮಾಡಿ ಬನ್ನಿ. ಏನ್ ಬೇಕಾದ್ರೂ ಆಯ್ತು. ಒಂದು ಅಪೂರ್ವವಾದದ್ದು ನಡೀತಾ ಇದೆ ಅಂತ ಒಂದು ಮಾಹಿತಿ ಬಂದಾಗ ಕೇಳ್ಬಿಡ್ಬೇಕು ಅದು ಏನು ಅಂತ. ಅದರಲ್ಲಿ ಸಾರ ಇದೆಯೋ ಇಲ್ವೋ ನಂತರದ ಪ್ರಶ್ನೆ. ಈಗಂತೂ ಹೀಗೆ. ಯಾಕೆಂದ್ರೆ ಎಲ್ಲೂ ಅಪೂರ್ವವಾದ ಅಂಶಗಳು ಸಿಗಬಹುದು, ಅಥವಾ ಎಂಥ ಕಡೆ ಬಹಳ ಹೈಪ್ ಕೊಟ್ಟಿರ್ತಾರಲ್ಲ ಅಲ್ಲಿ ಸಿಗದೇ ಇರಬಹುದು. ಅದರಿಂದ ನೀನು ಹೋದ ಮೇಲೆ ಶ್ರೇಯಸ್ಸು ಎಲ್ಲಿ? ಯಾರ ಹತ್ರ ಕೇಳೋಣ ಹೋಗಿ ಏನಾದ್ರು ಸಂದೇಹ ಬಂದರೆ? ಕುರುವಂಶ ಪ್ರದೀಪಸ್ತ್ವಂ, ನೀನು ಕುರುವಂಶದ ದೀಪ. ತದೇ ತಚ್ಛ್ರೋತುಮಿಚ್ಛಾಮಿ ತ್ವತ್ತ ಕುರುಕುಲೋದ್ವಹ ನ ತೃಪ್ಯಾಮಿ ಹರಾಜೇಂದ್ರ ಶೃಣ್ವನ್ನಮೃತಮೀದೃಚಂ. ಅದರಿಂದ ಕೇಳಬೇಕು ಅಂತ ಬಯಸ್ತಾ ಇದ್ದೇನೆ, ನನಗೆ ಎಷ್ಟು ಕೇಳಿದ್ರೂ ತೃಪ್ತಿನೇ ಆಗ್ತಾ ಇಲ್ಲ. ಭೀಷ್ಮ ಅತ್ರತೆ ವರ್ತಯಿಷ್ಯೇಹಮಿತಿಹಾಸಂ ಪುರಾತನಂ ವಸಿಷ್ಠಸ್ಯ ಚ ಸಂವಾದಂ ಕರಾಳಜನಕಸ್ಯ ಚ. ಕರಾಳಜನಕ ಅಂತ ಒಬ್ಬ, ಕರಾಳಜನಕ ಅಂತೆ ಅವನ, ಮತ್ತೆ ವಸಿಷ್ಠ. ಕರಾಳಜನಕ ಅಂತ ಒಬ್ಬ ಋಷಿ, ವಸಿಷ್ಠರು ಗೊತ್ತೇ ಇದ್ದಾರೆ. ಕರಾಳಜನಕರು ವಸಿಷ್ಠರಿಗೆ ಹೋಗಿ ಪ್ರಶ್ನೆ ಕೇಳಿದ್ರು. ಕರಾಳಜನಕ ಯಾರು? ಋಷಿ ಹೌದು, ಜೊತೆಗೆ ರಾಜನೂ ಕೂಡ, ರಾಜರ್ಷಿ. ವಸಿಷ್ಠಂ ಶ್ರೇಷ್ಠಮಾಸೀನಂ, ಹೋಗಿ ವಸಿಷ್ಠರು ಕೂತಿದ್ರು. ಪಪ್ರಚ್ಛ ಜನಕೋ ರಾಜ ಜ್ಞಾನಂ ನೈಶ್ರೇಯಸಂ ಪರಂ. ವಸಿಷ್ಠರ ಬಳಿ ಹೋಗಿ ಕೇಳಿದ್ರು. ವಸಿಷ್ಠರಿಗೆ ವಿಚೇತನಗಳನ್ನು ಕೊಡ್ತಾ ಇದ್ದಾರೆ. ಪರಮಧ್ಯಾತ್ಮ ಕುಶಲಂ ಅಧ್ಯಾತ್ಮಗತಿ ನಿಶ್ಚಯಂ ಮೈತ್ರಾವರುಣಿಮಾಸೀನಂ ಅಭಿವಾದ್ಯ ಕೃತಾಂಜಲಿ ಅಂತ ಹೇಳ್ತಾರೆ. ಪರಂ ಅಧ್ಯಾತ್ಮ ಕುಶಲಂ, ಆತ್ಮದ ಬಗೆಗೆ ಎಲ್ಲವನ್ನೂ ತಿಳಿದವನು. ಅಧ್ಯಾತ್ಮಗತಿ ನಿಶ್ಚಯಂ, ಜೀವರನ್ನು ನೋಡಿದ ಕೂಡಲೇ ಇವನು ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಬಲ್ಲ. ಮೈತ್ರಾವರುಣಿಮಾಸೀನಂ, ಮಿತ್ರ ಮತ್ತೆ ವರುಣ ಇಬ್ಬರ ಮಗನೂ ಹೌದು ಅವನು. ಅದಕ್ಕೆ ಮೈತ್ರಾವರುಣಿ ಅಂತ ಕರೀತಾರೆ. ಬಹಳ ವಿಶಿಷ್ಟ. ಇಬ್ಬರಿಂದ ಒಬ್ಬನೇ ಮಗ ಬಂದ. ತಮ್ಮ ರೇತಸ್ಸನ್ನ ಮಡಿಕೆಯಲ್ಲಿ ಹಾಕಿದರು. ಆ ಮಡಿಕೆಯಿಂದ ಇಬ್ರು ಹುಟ್ಟಿದ್ರು, ವಸಿಷ್ಠರು ಮತ್ತೆ ಅಗಸ್ತ್ಯರು. ಆದರೆ ಅಗಸ್ತ್ಯರಿಗೆ ಕುಂಭ ಸಂಭವ ಅಂತ ಕರೆಯೋದು. ಮಡಕೆಯ ಮಗ, ಮಡಕೆಯಲ್ಲಿ ಹುಟ್ಟಿದವ ಮೈತ್ರಾವರುಣಿ. ಇದಕ್ಕೆ ಇನ್ನೊಂದು ಅಧ್ಯಾತ್ಮದ ಅರ್ಥ ಇದೆ. ಮಿತ್ರ ಅಂತ ಹೇಳಿದ್ರೆ ಸಂಕಲ್ಪ ದೇವತೆ, ಬೆಳಗಿನ ದೇವತೆ. ವರುಣ ಅಂತಂದ್ರೆ ಧ್ಯಾನ ದೇವತೆ, ರಾತ್ರಿ ದೇವತೆ. ನಾವು ಸಂಜೆ ವರುಣನಿಗೆ ನಮಸ್ಕಾರ ಮಾಡೋದು ಮೊದಲು, ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡೋದು. ಹೀಗಾಗಿ ಅವರಿಬ್ಬರ ಮಗ. ಸಂಕಲ್ಪವೂ ಗೊತ್ತು, ಧ್ಯಾನದ ಸಿದ್ಧಿಯೂ ಇದೆ. ಹೀಗಾಗಿ ಅವನು ಇದು ಒಂದು ಅರ್ಥದಲ್ಲಿ ಮೈತ್ರಾವರುಣಿ. ಅವನಿಗೆ ನಮಸ್ಕಾರ ಮಾಡಿ ಕೇಳಿದನಂತೆ ಜನಕ, ಭಗವನ್ ಶ್ರೋತುಮಿಚ್ಛಾಮಿ ಪರಂ ಬ್ರಹ್ಮ ಜನಾರ್ದನಂ ಸನಾತನಂ ಯಸ್ಮಾನ್ನ ಪುನರಾವೃತ್ತಿಂ ಆಪ್ನುವಂತಿ ಮನೀಷಿಣಃ. ದೇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೀನಿ. ಕ್ಷರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಇದ್ದೇನೆ. ಯಚ್ಚ ತತ್ ಕ್ಷರಮಿತ್ಯುಕ್ತಂ ಯಥೇದಂ ಕ್ಷರತೆ ಜಗತ್. ಜಗತ್ತು ಹೇಗೆ ನಾಶ ಆಗತ್ತೆ? ಕಾಲದ ರೀತಿಯಿಂದ, ಒಂದು ಎಫೆಕ್ಟಿನ ದೃಷ್ಟಿಯಿಂದ.
ಹೇಗೆ ನಾಶ ಆಗತ್ತೆ ಅದನ್ನು ಹೇಳಬೇಕು. ಅಕ್ಷರ ಅಂತ ಏನಿದೆ ಅದನ್ನು ಹೇಳಬೇಕು. ವಸಿಷ್ಠ ಶ್ರೂಯತಾಂ ಪೃಥಿವೀಪಾಲ ಕ್ಷರತೀದಂ ಯಥಾ ಜಗತ್. ಜಗತ್ತು ಹೇಗೆ ನಾಶ ಆಗತ್ತೆ ಅಂತ ಹೇಳುವ, ಅದಕ್ಕೆ ಕ್ಷರ. ನಾಶ ಆಗದೆ ಇರೋದ್ರ ಬಗ್ಗೆ ಮೊದಲು ಒಂದು ಸೂಕ್ಷ್ಮವಾಗಿ ತಿಳ್ಕೊ. ಎನ್ನಕ್ಷರತಿ ಪೂರ್ವೇಣ ಯಾವತ್ ಕಾಲೇನ ಚಾಪ್ಯಥಾ. ಯಾವುದು ನಾಶ ಆಗೋದಿಲ್ವೋ ಅದು ಅಕ್ಷರ. ಯುಗಂ ದ್ವಾದಶತಾಹಸ್ರಂ ಕಲ್ಪಂ ವಿದ್ಧಿ ಚತುರ್ಗುಣಂ ದಶಕಲ್ಪಶತಾವೃತ್ತಂ ತದಹರ್ಬ್ರಹ್ಮ ಮುಚ್ಯತೆ. ಮೊದಲು ಕಾಲದ ಬಗ್ಗೆ ತಿಳ್ಕೊ. ಆ ಕಾಲದ ಒಂದು ಅವಧಿಯಲ್ಲಿ ನಾಶ ಆಗೋದ್ರ ಬಗ್ಗೆ ಆಮೇಲೆ ತಿಳ್ಕೊ. ಮೊದಲು ದೇವತೆಗಳ ಲಕ್ಷಾಂತರ ವರ್ಷಗಳು ಕಲ್ಪ ಅಂತ ಕರೀತಾರೆ. ಸರಿಯಾಗಿ ಹೇಳಿದರೆ 820 ಕೋಟಿ ವರ್ಷ. ರಾತ್ರಿಯನ್ನು ಸೇರಿಸಿಕೊಂಡ್ರೆ ಇಷ್ಟು 840. ಬೆಳಗ್ಗೆ ಮತ್ತೆ ಸಂಜೆ ಅಂತ ಮಾಡಿದ್ರೆ 420 ಕೋಟಿ ವರ್ಷಗಳು. ಇದು ಬ್ರಹ್ಮದೇವರ ಒಂದು ಹಗಲು ಮತ್ತೆ ರಾತ್ರಿ, ಒಂದು ದಿನ. ಆ ತರಹ ಅವ್ರದ್ದು 100 ವರ್ಷ ಆಗಬೇಕು. 100 ವರ್ಷ ಅಂತಂದ್ರೆ 72,000 ದಿನ. 72,000 ದಿನದಲ್ಲಿ 36,000 ಹಗಲು, 36,000 ರಾತ್ರಿ. ನಾವು ಇಲ್ಲಿ ಬಾಳೋದು ಅಷ್ಟೇ 36,000. ಈ ನಾಡಿಗಳಲ್ಲಿ ದೇವರು ಸ್ತ್ರೀ ರೂಪದಿಂದ ಪುರುಷ ರೂಪದಿಂದ ಇರ್ತಾನೆ. ಹೀಗಾಗಿ ಇದನ್ನ ಅಂಟಿಕೊಂಡಿರುವಂತಹದ್ದು ವಿಷ್ಣು ಸಹಸ್ರನಾಮ. 72,000 ಭಗವದ್ ರೂಪಗಳನ್ನು ಹೇಳುತ್ತಂತೆ. ಒಂದೊಂದು ಅಕ್ಷರವು 1000 ಬಿಡಿ, ಅದು ಬೇರೆ. ಆಮೇಲೆ ಆ 1000ವೂ ಕೂಡ 1000 ನಾಮಗಳು ಒಂದೊಂದು 100 ಅರ್ಥ ಇದೆ. 100 ರೂಪಗಳು ಅಂದ್ರೆ ಎಷ್ಟು ರೂಪ ಹೇಳಿದ ಹಾಗಾಯ್ತು, ಲಕ್ಷ ರೂಪಗಳನ್ನು ಹೇಳಿದ ಹಾಗಾಯ್ತು. ಅದು 72,000 ದಿವಸಗಳಿಗೆ ಸಂಬಂಧಪಟ್ಟದ್ದು. ಈ ಲೆಕ್ಕ ಎಲ್ಲ ನಿಮ್ಗೆ ಗೊತ್ತಿದೆ, ಅದನ್ನೇನು ಹೇಳಬೇಕಾಗಿಲ್ಲ. ಮುಂದೋಗೋಣ. ಸೃಜತ್ಯನಂತ ಕರ್ಮಾಣಂ ಮಹಾಂತಂ ಭೂತಮಗ್ರಜಂ. ಈ ರೀತಿ ಪ್ರತಿ ದಿವಸ ಬೆಳಗ್ಗೆ ಎದ್ದು ಬ್ರಹ್ಮದೇವರು ದೇವರ ಧ್ಯಾನ ಮಾಡಿ ಸೃಷ್ಟಿಗೆ ಶುರು ಮಾಡಿ ಪ್ಯಾಕಪ್ ವೈಂಡಪ್ ಶುರು ಆಗತ್ತೆ. ಬೆಳಗ್ಗೆ ಸೃಷ್ಟಿ ಮನ್ವಂತರಗಳು 14 ಮನ್ವಂತರಗಳು ಒಂದು ದಿವಸ ಮುಗಿದೋಯ್ತು, ಡಾಬಕ್ ಹಗಲು. ಆಮೇಲೆ ಅವ್ರ ನಿದ್ರೆಯೋ ದೇವರ ಧ್ಯಾನವೋ ಏನೋ ಮಾಡ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಸೃಷ್ಟಿ. ಒಂದು ದಿವಸದಲ್ಲಿ ದೇವರ ಅಷ್ಟು ಅವತಾರ, ರಾಮಾಯಣ ಮಹಾಭಾರತ ಎಲ್ಲ ನಡೆಯುತ್ತೆ ಅವ್ರ ದಿವಸದಲ್ಲಿ. ಏನು ಅದ್ಭುತ, ಏನು ಭಾಗ್ಯ ಅವರದು, ಬ್ರಹ್ಮದೇವರದ್ದು ಎಲ್ಲ ನೋಡ್ತಾರೆ. ಮತ್ತೆ ಪ್ರಕಾರ ದಿವಸ ಶುರು ಬೆಳಗ್ಗೆ. ಹೀಗೆ ಅವ್ರದ್ದು ಈ ರೀತಿ ಸೃಷ್ಟಿ ಮಾಡುವಾಗ ಮೂರ್ತಿಮಂತಮೂರ್ತ್ಯಾತ್ಮ ವಿಶ್ವಂ ಶಂಭು ಸ್ವಯಂಭುವಂ ಅಣಿಮಾ ಲಘಿಮಾ ಪ್ರಾಪ್ತಿ ಈಶಾನಂ ಜ್ಯೋತಿರವ್ಯಯಂ. ಈ ತರಹದ ಬ್ರಹ್ಮದೇವರನ್ನ ಅನಂತ ಮೂರ್ತಿಯಾಗಿರುವ ದೇವರು, ಅನಂತವಾದ ಕೊನೆಯಿರದ ಮೂರ್ತಿ ರೂಪವನ್ನ ತೊಟ್ಟವ ಅನಂತ ಮೂರ್ತಿ. ಮೂರ್ತಿಮಂತಂ ಅಮೂರ್ತ್ಯಾತ್ಮ, ಅಮೂರ್ತಿಯಾಗಿ ಮೂರ್ತವಾದ ಜಗತ್ತನ್ನ ಸಲಹುವವ. ವಿಶ್ವಂ ಶಂಭು ಸ್ವಯಂಭುವಂ. ಆಮೇಲೆ ಅವನೇ ಅಣಿಮ ಲಘಿಮ ಪ್ರಾಪ್ತಿ ಈಶಾನ ಜ್ಯೋತಿ ಅವ್ಯಯ, ಈ ತರಹದ ಎಲ್ಲ ಗುಣಗಳನ್ನು ಹೊಂದಿದ್ದಾನೆ. ಸರ್ವತಪ್ಪಾಣಿಪಾದಂ ಸತ್, ದೇವರ ಕೈ ದೇವರ ಕಾಲು ಎಲ್ಲವೂ ದೇವರದ್ದು. ಆ ತರಹದ ಸರ್ವತೋಕ್ಷಿಶಿರೋಮುಖಂ ಸರ್ವತಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆಯ್ತಾ? ಅವನು ಮಗ ಒಬ್ಬ ಇದ್ದಾನೆ, ಹಿರಣ್ಯ ಗರ್ಭೋ ಭಗವಾನ್. ದೇವರೆಂಬ ಬಂಗಾರವನ್ನ ಬಸಿರೊಳಗೆ ಇಟ್ಟುಕೊಂಡವ ಹಿರಣ್ಯ ಗರ್ಭ.
ಅವನೇ ವೇದಗರ್ಭ, ವೇದವನ್ನು ಬಸಿರೊಳಗೆ ಇಟ್ಟುಕೊಂಡವ ಅಂತ. ಹಿರಣ್ಯ ಗರ್ಭೋ ಭಗವಾನ್, ಅವನನ್ನೇ ಬುದ್ಧಿ ಅಂತ ಕರೀತಾರೆ. ಬಳಿತ್ಥಾ ತದ್ವಪುಚೇಧಾಯಿ ದರ್ಶತಂ, ದರ್ಶತಂ ಅಂತ ಮುಖ್ಯ ಪ್ರಾಣನ ಹೆಸರು. ಮತಿರ್ಋತಸ್ಯಧೇನ ಅನಯಂತ ಸಂಸ್ಕೃತಃ, ಮತಿ ಮಿಸ್ಟರ್ ಬುದ್ಧಿ. ಹನುಮಾನ್ ಅಂದ್ರೆ ಅದೇ ಅರ್ಥ, ಹನುಮಾನ್ ಮತಿ ಶಬ್ದಿತಃ. ನಾವು ಬುದ್ಧಿ ಅಂತ ಯಾರನ್ನು ಕರಿಬೇಕು? ಬುದ್ಧಿ ಇಲ್ಲದೆ ಇದ್ದವ್ರನ್ನ, ಬುದ್ಧಿ ಇರುವವನನ್ನ. ಹನುಮಂತನನ್ನ ಮಾತ್ರ ಬುದ್ಧಿ ಅಂತ ಕರಿಬೇಕು ನಾವು. ಅವನು ನಿಂತ್ಕೊಂಡ ಹಾಗೆ ಹೀಗೆ ಭಾವಿಸಿ, ಯದೀಂ ಉಪಹ್ವರತೆ ಸಾಧತೆ ಮತಿ ಋತಸ್ಯಧೇನ ಅನಯಂತ ತಸ್ತೃತಃ ಅಂತ. ಹಾಗೆ ಭಾಗಿ ನಿಂತು ಬುದ್ಧಿ ಅಂತ ಯಾರನ್ನು ಕರಿಬೇಕು? ಅವನೊಬ್ಬನ್ನ. ಹೀಗಾಗಿ ಅವನನ್ನ ಮಹಾನ್ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅವನನ್ನ ವಿರಿಂಚ ಅಂತ ಕರೀತಾರೆ. ವಿರಿಂಚ ಅಂತ ಹೇಳಿದರೆ ಈ ಜಗತ್ತನ್ನ ಒಳಗಡೆ ಇರುವುದನ್ನ ಹೊರಗಡೆ ತರುವವ ಅಂತ. ಆ ತರಹದ ಹೆಸರು ಅವನಿಗೆ, ವಿರಿಂಚ ಅಂತ. ಸಾಂಖ್ಯೇಚ ಪಠ್ಯತೆ ಶಾಸ್ತ್ರೇ ನಾಮಬಿರ್ಬಹುಧಾತ್ಮಕ, ಇವರಪ್ಪನನ್ನೇ ಬಹಳ ನಾಮಗಳಿಂದ ಹೇಳ್ತಾರೆ. ವಿಚಿತ್ರ ರೂಪ, ವಿಶ್ವಾತ್ಮ, ಏಕ, ಅಕ್ಷರ ಅಂತ ಹೇಳ್ತಾರೆ. ಬಹಳ ರೂಪಗಳನ್ನು ತಳೆದಿದ್ದಾನೆ. ಆದ್ದರಿಂದಾಗಿ ಇವನನ್ನ ವಿಶ್ವಾತ್ಮ, ವಿಶ್ವರೂಪ, ಬಹುರೂಪ ಅಂತ ಕರೀತಾರೆ. ಏಷ ವೈ ವಿಕ್ರಿಯಾಪನ್ನ ಸೃಜತ್ಯಾತ್ಮಾನಮಾತ್ಮನ ಅಹಂಕಾರಂ ಮಹಾತೇಜಾ ಪ್ರಜಾಪತಿರಹಂಕೃತಂ. ಇವನು ಒಳಗಡೆ ನಿಂತದ್ದರಿಂದ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಅವ್ಯಕ್ತಾದ್ ವ್ಯಕ್ತಮಾಪನ್ನಂ ವಿದ್ಯಾಸರ್ಗಂ ವದಂತಿ ತಂ. ಮೊದಲು ವಿದ್ಯಾಸರ್ಗ, ಜ್ಞಾನದ ಸೃಷ್ಟಿ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂತ ಭಾಗವತದಲ್ಲಿ ಹೇಳಿದ್ದು ಅದನ್ನೇ. ಮೊದಲು ವೇದವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ಮೊದಲನ ಕೆಲಸ. ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ ಆದ್ಮೇಲೆ ಅವಿದ್ಯಾ ಸರ್ಗಮೇವಚ ಅಂದ್ರು. ತಿಳಿಯದವರ, ತಿಳಿಯಲಾಗದವರ, ತಿಳಿಯದ ಎಲ್ಲಾ ತರಹದ ಸೃಷ್ಟಿ. ಅವಿದಿಶ್ಚ ವಿದಿಶ್ಚೈವ ಸಮುತ್ಪನ್ನ ಮಥೈಕತಃ. ಹೀಗೆ ಅಜ್ಞಾನ ಜ್ಞಾನ ಎರಡೂ ಒಂದೇ ಕಡೆಯಿಂದ ಎದ್ದು ಬಂದದ್ದು. ಹೀಗಾಗಿ ಅಜ್ಞಾನ ಪರಿಹಾರಕ್ಕಾಗಿ ದೇವರನ್ನ ಮೊರೆ ಹೋಗಬೇಕು. ವಿದ್ಯಾ ವಿದ್ಯೇತಿ ವಿಖ್ಯಾತೆ ಶ್ರುತಿಶ್ಚಾಧ್ಯಾತ್ಮ ಚಿಂತಕೈ. ಇನ್ನು ವೇದಕ್ಕೂ ವಿದ್ಯಾ ಮತ್ತೆ ಅವಿದ್ಯಾ ಅಂತ ಎರಡೂ ಹೇಳ್ತಾರೆ. ಇದರಲ್ಲಿ ಎರಡು ಅರ್ಥ ಇದೆ. ಒಂದು ವಿದ್ಯಾ ಅಂದ್ರೆ ತಿಳಿಯಲ್ಪಡುವುದು, ಅವಿದ್ಯಾ ಅಂದ್ರೆ ತಿಳಿಯಲ್ಪಡದೇ ಇರೋದು. ಇನ್ನೊಂದು ವಿದ್ಯಾ ಅಂತಂದ್ರೆ ತಿಳಿಯೋದು, ಸರಿಯಾದದ್ದನ್ನು ತಿಳಿಯೋದು ವಿದ್ಯಾ, ತಪ್ಪಾದದ್ದನ್ನು ಖಂಡನೆ ಮಾಡೋದು ಅವಿದ್ಯೆ. ತಪ್ಪಾದದ್ದನ್ನು ಖಂಡನೆ ಮಾಡೋದು ಯಾಕೆ ಅಂದ್ರೆ ದ್ವೇಷ ಅಲ್ಲ, ಎಲ್ಲೋ ನಾವು ಅದಕ್ಕೆ ಒಳಗಾಗಬಾರದು ಅಂತ. ರಾವಣನನ್ನ ಬೈಯೋದು ಯಾಕೆ ಅಂದ್ರೆ ಏನೋ ಪ್ರಯೋಜನ ಆಗತ್ತೆ ಅಂತಲ್ಲ, ನಾವು ರಾವಣನ ದಾರಿಗೆ ಹೋಗಬಾರದು ಅಂತ ಹೇಳಿ ಕಾವ್ಯದ ಪ್ರಯೋಜನವೇ ಅದಕ್ಕೆ ಅಂತ ವಿಶ್ವನಾಥ ಹೇಳ್ತಾನೆ. ರಾಮಾದಿವದ್ವರ್ತಿತವ್ಯಂ ನತು ರಾವಣಾದಿವತ್. ರಾಮನಂತೆ ಇರಬೇಕೇ ವಿನಃ ರಾವಣನಂತೆ ಅಲ್ಲ ಅಂತ ಹೇಳಿ ನಿರಂತರ ಚಿಂತನೆ ಮಾಡ್ತಾ ಇದ್ರೆ ಆ ರಾಮಂತರ ಇರ್ಲಿಕ್ಕೆ ಪ್ರಯತ್ನ ಆದ್ರೂ ಪಡ್ತೀವಿ. ರಾವಣನೇ ನಮ್ಮ ಕುಲದೈವ ಅಂತಂದ್ರೆ ಎಲ್ಲಿಗೆ ಹೋಗಬೇಕು? ನಿಮ್ಮವ್ರನ್ನ ಎತ್ಕೊಂಡು ಹೋದಾಗ ಗೊತ್ತಾಗುತ್ತೆ. ನಿಮ್ಮ ಹೆಂಡತಿಯನ್ನ ಎತ್ಕೊಂಡು ಹೋದ ಲಪಟಾಯಿಸಿದಾಗ ಗೊತ್ತಾಗುತ್ತೆ. ಅದರಿಂದಾಗಿ ವಿದ್ಯಾ ವಿದ್ಯೇತಿ ವಿಖ್ಯಾತೆ, ಸರಿಯಾದದ್ದರ ತಿಳಿವು, ತಪ್ಪಾದದ್ದರ ಖಂಡನೆ, ಅದು ಬೇಕು. ಹಾಗೂ ಹೇಳ್ತಾರೆ. ಇನ್ನು ವಿದ್ಯಾ ಸರ್ಗ ಮೊದಲನೆಯದ್ದು, ಅವಿದ್ಯಾ ಸರ್ಗ ಎರಡನೆಯದ್ದು, ಮೂರನೇ ಸರ್ಗ
ಭೂತದರ್ಗಮಹಂಕಾರ ಜಡ ಪದಾರ್ಥಗಳ ಸೃಷ್ಟಿ. ನೋಡಿ, ಈ ಆಯಾಮ ಹಿಂದೆ ಎಲ್ಲಿಯೂ ಬಂದಿರಲಿಲ್ಲ. ಭಾಗವತದಲ್ಲಿ ಪ್ರಕೃತಿ ಸೃಷ್ಟಿ, ಪ್ರಾಕೃತ ಸೃಷ್ಟಿ, ವಿಕೃತಿ ಸೃಷ್ಟಿ ಎರಡೇ ರೀತಿ ಅಂತ ಹೇಳಿದರು. ಪ್ರಕೃತಿ ಅಂದ್ರೆ ಮೂಲಭೂತವಾದ ಪದಾರ್ಥಗಳ ಸೃಷ್ಟಿ. ವಿಕೃತಿ ಸೃಷ್ಟಿ ಅಂತಂದ್ರೆ ಮೂಲಭೂತವಲ್ಲದ ಆದರೆ ಮೂಲಭೂತವಾದ ಪದಾರ್ಥಗಳಿಂದ ಬಂದ ನಂತರದ ಸೃಷ್ಟಿ, ಅದನ್ನು ವಿಕೃತಿ ಸೃಷ್ಟಿ ಅಂತ ಕರೀತಾರೆ. ಇಲ್ಲಿ ಬೇರೆ ತರ ಹೇಳಿದ್ರು. ವಿದ್ಯಾ ಸೃಷ್ಟಿ, ಅವಿದ್ಯಾ ಸೃಷ್ಟಿ, ಆಮೇಲೆ ಭೂತ ಸೃಷ್ಟಿ. ಇನ್ನೊಂದು ರೀತಿ ಹೇಳಿದ್ರು, ಇದನ್ನೇ ವೈಕೃತ ಅಂತ ಕೂಡ ಕರೀರಿ, ತೊಂದರೆ ಇಲ್ಲ ಅಂದ್ರು. ಈ ನಂತರದ ಭೂತ ಸೃಷ್ಟಿ ಇದೆಯಲ್ಲ, ಅದು 10 ರೀತಿ ಇದೆ, ಅದೆಲ್ಲ ಗೊತ್ತೇ ಇದೆ ನಿಮಗೆ. ಇನ್ನು ಏಷ ತತ್ವ ಚತುರ್ವಿಂಶತ್ ಸರ್ವಾಕೃತಿಷು ವರ್ತತೆ, ಇದನ್ನ ಬೇರೆ ರೀತಿಯಿಂದ ನೋಡಿದ್ರೆ 24 ತತ್ವ ಅಂತ ಚಿಂತನೆ ಮಾಡಬಹುದು. 5 ಇಂದ್ರಿಯಗಳು, 5 ವಿಷಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 10 ಆಯ್ತು. ಮನಸ್ಸು 1 11 ಆಯ್ತು. ಪಂಚಭೂತಗಳು ಅದರ ವಿಷಯ ಎಷ್ಟಾಯ್ತು? 21 ಆಯ್ತು. ಅದಾದ ಮೇಲೆ ಸತ್ವರಜಸ್ತಮೋ ಗುಣಗಳು ಅಂತ ಹೇಳಿ 3 24 ಆಗತ್ತೆ. ಇದನ್ನೇ ಇನ್ನೂ ಬೇರೆ ರೀತಿಯಿಂದ ಮಾಡಬಹುದು, ಹಲವಾರು ತರಹ ಲೆಕ್ಕ ಮಾಡಬಹುದು ಅಂತ ಕೃಷ್ಣ ಇದು ಭಾಗವತ ಏಕಾದಶ ಸ್ಕಂಧದಲ್ಲಿ ಬಹಳ ರೀತಿಯಿಂದ ನಾನು ಲೆಕ್ಕ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ. ಕಥಿತತ್ವಾನಿ ಕಾನಿ ತತ್ವಾನಿ ದೇವೇಶ ಸಂಖ್ಯಾತಂ ಪರಮರ್ಷಿಭಿ ಅಂತ ಉದ್ಧವ ಕೇಳ್ತಾನೆ. ಆಗ ಎಲ್ಲ ರೀತಿಯಿಂದ ಲೆಕ್ಕ ಮಾಡ್ಬೋದಪ್ಪ. ಮಾಯಾಂ ಮದೀಯಾಂ ಉದ್ಗೃಹ್ಯ ವದತಾಂ ಕಿನ್ನು ದುರ್ಘಟಂ ಅಂತ ಕೃಷ್ಣನ ಮಾತು. ನನ್ನ ಇಚ್ಛಾಶಕ್ತಿಯನ್ನ ಅವಲಂಬಿಸಿ ಇದೇ ಸಂಖ್ಯೆಗಳನ್ನ ಹಲವಾರು ರೀತಿ ಕಾಣಿಸ್ತಾನೆ, ಹಲವಾರು ರೀತಿ ವಾದ ಮಾಡ್ತಾರೆ. ವದತಾಂ ಕಿನ್ನು ದುರ್ಘಟಂ, ವಾದ ಮಾಡುವವರಿಗೆ ಯಾವುದನ್ನಾದ್ರೂ ಕೂಡಿಸಬಹುದು, ಅದರಿಂದಾಗಿ ಅದೆಲ್ಲ ಸರಿಯಾದದ್ದೇ ಅಂತ ಹೇಳಿ ಲೆಕ್ಕದಲ್ಲಿ ಬಹಳ ವೈವಿಧ್ಯಗಳನ್ನ 11ನೇ ಸ್ಕಂದದಲ್ಲಿ ದೇವರು ತೋರಿಸ್ತಾನೆ. ಜಗತ್ತಿನ ಮೂಲಭೂತವಾದ ವಸ್ತುಗಳನ್ನ ಬೇರೆ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಆದ ಲೆಕ್ಕಗಳಲ್ಲಿ ಹೇಗೆ ಹೇಳಬಹುದು ಅಂತ. ಅದರಿಂದಾಗಿ ಇದು ಕೂಡ ಒಂದು ಒಟ್ಟು 21 ಆಗಿತ್ತಲ್ಲ, 21 ಆದ ಮೇಲೆ ಗುಣತ್ರಯ ಒಂದೇ ಯೂನಿಟ್ಟು, ಅಹಂಕಾರ ತತ್ವ ಮಹತ್ತತ್ವ 22 24. ಕೆಲವರು ಹೀಗೆ ಮಾಡ್ತಾರೆ. ಇದರಲ್ಲಿ ಸುಮಾರು ಒಂದು 8-10 ತರಹ ಇದೆ, ಆದರೆ ಈಗ ಸಾಕು ಇದರಲ್ಲಿ. ಏಷಾ ತತ್ವ ಚತುರ್ವಿಂಶತ್ ಸರ್ವಾಕೃತಿಷು ವರ್ತತೆ. ಇದು ಈ ತರಹದ ಸೃಷ್ಟಿಯನ್ನ ತಿಳಿದರೆ ಬ್ರಾಹ್ಮಣ ತತ್ವದರ್ಶಿನಃ ನಾನು ಶೋಚಂತಿ, ಜಗತ್ತಿನ ಬಗೆಗೆ ಇದನ್ನೇ ಬೆಳೆಸ್ಕೊಂಡು ಹೋಗಬಹುದು ಅಂತ ಇದೆಲ್ಲ ತಿಳಿದಾಯ್ತು. ತತ್ವದರ್ಶಿಗಳಾಗಬೇಕು. ತತ್ವದರ್ಶಿಗಳು ಬೇರೆ, ಪಾಂಡಿತ್ಯ ಬೇರೆ. ತತ್ವದರ್ಶಿ ಅಂತಂದ್ರೆ ಜಗತ್ತನ್ನ ಶಾಸ್ತ್ರದ ಕಣ್ಣಿನಿಂದ ಕೀನ್ ಅಬ್ಸರ್ವೇಷನ್ ನಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡಿದವ ತತ್ವದರ್ಶಿ ಆಗ್ತಾನೆ. ಆ ತತ್ವದರ್ಶಿ ಅವರು ದುಃಖ ಪಡೋದಿಲ್ಲ. ಇದು ಕ್ಷರದ ಬಗ್ಗೆ ಅಂತ ಇನ್ನೂ ಇದೆ. ಕ್ಷರ ಅಂದ್ರೆ ಏನು ಅಂತ ಅದನ್ನ ಮತ್ತೆ ನೋಡುವ. ಕೃಷ್ಣಾರ್ಪಣಮಸ್ತು.